ಹಾಯ್ ಎಲ್ಲರಿಗೂ, ಇದು ಮಂಗಳವಾರದ ವ್ಲಾಗು. ಬೆಳಗ್ಗೆನೇ ಎದ್ದು ಎಳ್ನೀರು ತಂದಿದ್ರು ನಮ್ಮ ಮನೆಯವರು. ಬೆಳಗ್ಗೆನೇ ಟೀ ಕಾಫಿ ಕುಡಿಯೋದ್ರ ಬದಲು ಇದನ್ನ ಕುಡಿದ್ರೆ ತುಂಬ ದೇಹಕ್ಕೆ ಒಳ್ಳೆಯದು ಅಂತ ಗೊತ್ತು. ಅದಕ್ಕೆ ಏನು ಮಾಡಿದ್ವಿ, ಕಲ್ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ನೆನೆ ಹಾಕಿದ್ವಿ. ನೆನೆ ಹಾಕಿ ಕುಡಿದ್ವಿ. ಕರ್ಗದ್ಮೇಲೆ ಕಲ್ಸಕ್ಕರೆ ಕರ್ಗದ್ಮೇಲೆ ಕುಡಿದಿದ್ದು ಟೇಸ್ಟು ಚೆನ್ನಾಗಿತ್ತು. ಹಾಗೆ ದಿನ ಈ ಥರ ಕುಡಿತಾ ಇರಬೇಕು, ದೇಹಕ್ಕೆ ಒಳ್ಳೆಯದು. ಈಗ ಇಲ್ಲಿ ಟಿಫನ್ ಏನು ಮಾಡೋಣ ಅಂತ ನೋಡ್ತಾ ಇದ್ದೆ. ಹಾಗೆ ನೋಡ್ಬೇಕಾದ್ರೆ ಸ್ವಲ್ಪ ಫ್ರಿಜ್ಜಲ್ಲಿ ಅವರೆಕಾಳಿತ್ತು, ಎಲ್ಲ ಹಾಕಿ ಹಂಗೆ ಬಾತ್ ಥರ ಮಾಡೋಣ ಅಂದ್ಬಿಟ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಏನಾದರೂ ಹಾಕಿ, ಆಮೇಲೆ ಸ್ಪೈಸಸ್ ಬರುತ್ತಲ್ಲ ಅದೆಲ್ಲ ಹಾಕಿ, ಈರುಳ್ಳಿ ಮತ್ತು ಟೊಮೊಟೊನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೆ. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ್ಮೇಲೆ ಅವರೆಕಾಳು ಹಂಗೆ ತೊಳೆದಿರೋಂಥದ್ದು ಹಾಕಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಕೊತ್ತಂಬರಿ ಮತ್ತು ಪುದೀನನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಂಗೆ ಎಣ್ಣೆ ಏನಿದೆ ಅದು ನೀಟಾಗಿ ಸೈಡಲ್ಲೆಲ್ಲ ಬಿಡೋವರೆಗೂ, ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಈಗ ಅವರೆಕಾಳೆಲ್ಲ ಬೆಂದಾಯಿತು. ಈಗ ಇದಕ್ಕೆ ತೊಳೆದಿರೋಂಥ ಅಕ್ಕಿ ಏನಿದೆ ಅದನ್ನು ಹಾಕಿ ನೀರು ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲಾಸ್ಟ್ಗೆ ನಿಂಬೆಹಣ್ಣು ಹಾಕಿದ್ರೆ ಆಗುತ್ತೆ ನೀಟಾಗಿ. ಇದು ಕುದಿ ಬರ್ಬೇಕಾದ್ರೆ ಲಿಡ್ ಕ್ಲೋಸ್ ಮಾಡಿ ಒಂದು 2-3 ವಿಷಲ್ ತಗೊಂಡ್ರೆ ಅವರೆಕಾಳು ಬಾತು ರೆಡಿ ಆಗುತ್ತೆ. ಬಿಸಿ ಬಿಸಿ ಅವರೆಕಾಳು ಬಾತು ಬಿಸಿ ಇದ್ದಂಗೆ ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಈಗ ಟಿಫನ್ ಮಾಡೋಣ ಅಂತ ಬಂದೆ, ತಟ್ಟೆಗೆ ಹಾಕೊಂಡು ತಿಂದೆ. ಸಖತ್ ಟೇಸ್ಟಿಯಾಗಿತ್ತು. ಇನ್ನೊಂದು ಕಡೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಬಟ್ಟೆ ಪ್ಯಾಕ್ ಮಾಡ್ತಿದ್ದೆ. ಯಾಕಪ್ಪ ಮತ್ತೆ ಬಟ್ಟೆ ಪ್ಯಾಕ್ ಮಾಡ್ತಿರೋದು ಅಂತ ಅನ್ಕೋಬೋದು. ನಾಳಿನ ವಿಡಿಯೋದಲ್ಲಿ ನೋಡ್ತಾ ಇರಿ ಏನು ಅಂತ. ಸಖತ್ತಾಗಿರುತ್ತೆ ನೆಕ್ಸ್ಟ್ ವಿಡಿಯೋಗಳೆಲ್ಲ. ನನಗೆ ಖುಷಿ ಅಷ್ಟೊಂದು ಹೋಗೋದು ಅಂದರೆ. ನೆಕ್ಸ್ಟ್ ಏನು ಅಂತ ಕಾಯ್ತಾ ಇರಿ, ನೋಡ್ತಾ ಇರಿ. ಎಂಥ ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ, ನಿಮಗೆ ಆ ಪ್ಲೇಸ್ ನೋಡಿದ ತಕ್ಷಣ ಕಳೆದೋಗ್ಬಿಡ್ತೀರ. ನನಗೆ ಅಂತ ಆ ಊರಿಗೆ ಹೋದ್ರೆ, ಆ ಪ್ಲೇಸ್ಗೆ ಹೋದ್ರೆ, ಆ ಪ್ಲೇಸಸ್ ನೋಡಿದ್ರೆ ಮತ್ತೆ ರಿಟರ್ನ್ ಬರಲೇಬೇಕು ಅಂತ ಅನ್ಸೋದೇ ಇಲ್ಲ. ಅಷ್ಟು ಸಖತ್ತಾಗಿರುತ್ತೆ. ನೀವು ವಿಡಿಯೋನ ನೋಡ್ತಾ ಇರಿ, ನೆಕ್ಸ್ಟ್ ವಿಡಿಯೋಗಳಂತೂ ಮಸ್ತಾಗಿರುತ್ತೆ. ಬಟ್ ಏನು ಅಂದರೆ ಫ್ಯಾಮಿಲಿನ ಮಿಸ್ ಮಾಡ್ಕೋತೀನಿ ಈ ಸತಿ. ಹೋದ ಸತಿನೂ ನಾವು ಹೋಗಿರಲಿಲ್ಲ, ಈ ಸತಿ ಅವ್ರು ಬರ್ತಾ ಇಲ್ಲ. ನಾನು ಎಲ್ಲಿಗೆ ಹೋಗ್ತಿದ್ದೀನಿ, ಯಾವ ಪ್ಲೇಸ್ಗೆ ಹೋಗ್ತಿದ್ದೀನಿ ಏನು ಅಂತ ಕಮೆಂಟ್ ಮಾಡಿ ನೋಡೋಣ. ಯಾರ್ಯಾರು ಕಮೆಂಟ್ ಮಾಡಿ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ನನಗೆ ಇಟ್ಟಿರೋದು ಹಂಗೇ ಐತೆ, ಗೊತ್ತಿರ. ಚೆನ್ನಾಗಿದೆ. ಈ ಕಡೆ ವೈಟು ಅಲ್ಲ, ಸ್ಕಿನ್ ಕಲರ್ ಅಲ್ಲ, ಕ್ರೀಮ್ ಕಲರ್ದು. ಹೆಂಗರು ಜಿಪ್ಗಳು ಯಾವ್ದೇ ತೊಂದರೆ ಇದೆ ಭಯ. ಯೂಸೇ ಮಾಡಿಲ್ಲ. ಚೆನ್ನಾಗೈತೆ, ಭಾರನೂ ಐತೆ ಸ್ವಲ್ಪ. ಚೆನ್ನಾಗೈತೆ. ಇಷ್ಟೆ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ದು ಆಯಿತು. ಒಂದು ಹ್ಯಾಂಡ್ ಬ್ಯಾಗ್ಗೆ ಇದೆಲ್ಲ ಹಾಕೋತಾ ಇದ್ದೀನಿ. ಮೇಕಪ್ ಸೆಟ್ ಏನೇನು ತೊಗೊಂಡಿದ್ದೀನೋ ಅಷ್ಟು ತೊಗೊಂಡಿರೋದೆಲ್ಲ ಯೂಸ್ ಮಾಡಲ್ಲ, ಆದರೂ ಹೊತ್ಕೊಂಡು ಹೋಗೋದು ಅಷ್ಟೇ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದಾಯಿತು. ಎಲ್ಲರೂ ಆಚೆ ಹೋಗೋದಂದರೆ ಒಂದು ಕಡೆ ಖುಷಿ, ಆದರೆ ಒಂದು ಕಡೆ ತಲೆನೋವು ಬರ್ತಾ ಇರುತ್ತೆ ಇವಾಗಲೇ. ಏನು ತೊಗೊಂಡ್ವಿ, ಏನು ಮರ್ತ್ವಿ, ಏನು ಬಿಟ್ವಿ ಅನ್ನೋದು. ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲೂ ಹೇಳ್ತೀನಿ.
ಇಲ್ಲಿ ನೈಲ್ ಪಾಲಿಶ್ ಅಂತ ಒಂದು ರಾಶಿ ಐತೆ. ಅದ್ರಲ್ಲಿ ಕೆಲವೊಂದು ಯೂಸ್ ಮಾಡ್ತೀನಿ, ಕೆಲವೊಂದು ಯೂಸ್ ಮಾಡಲ್ಲ. ಆದ್ರೂ ಇಟ್ಕೊಂಡಿದ್ದೀನಿ ಸುಮ್ನೆ. ಯೂಸ್ ಮಾಡದಿರೋದು ಅಂದ್ರೆ ಒಂಚೂರು ಒಂದಿನ ಯೂಸ್ ಮಾಡಿರ್ತೀನಿ ಅಷ್ಟೇನೆ. ಇನ್ ಫುಲ್ಲು ಹಂಗೆ ಇರುತ್ತೆ. ಯಾವ್ದೋ ಒಂದ್ ಸಿಗುತ್ತೆ ಅಷ್ಟ್ರಲ್ಲಿ ಒಂದ್ ಚಾಯ್ಸ್ ಮಾಡಿ ಇವಾಗ ಯಾವ್ದೋ ಒಂದ್ ಹಾಕೋತಾ ಇದೀನಿ. ನಾನು ಅಷ್ಟೊಂದೆಲ್ಲ ಲೈಕ್ ಮಾಡಲ್ಲ ನೇಲ್ ಪಾಲಿಶ್ ಎಲ್ಲ ಹಾಕೋಬೇಕು ಅಂತೆಲ್ಲ ಮನೇಲಿದ್ರೆ. ಎಲ್ಲಾದ್ರೂ ಹೋಗ್ಬೇಕು ಅಂತಿದ್ರೆ ಮಾತ್ರ ಹಾಕೋಬೇಕು ಅಂತ ಅನ್ಸೋದು ಅಷ್ಟೇ. ಇದು ನೆಕ್ಸ್ಟ್ ಡೇ ಅಂದರೆ ಬುಧವಾರದ ವ್ಲಾಗು. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಹೇರ್ ಸ್ಟ್ರೈಟಿಂಗ್ ಮಾಡಿ ನಾನು ರೆಡಿ ಆಗಬೇಕು. ರೆಡಿ ಆದಮೇಲೆ ಸಿಗ್ತೀನಿ. ಸಿಂಪಲ್ಲಾಗಿ ರೆಡಿಯಾಗಿದ್ದಾಯಿತು. ಒಂದು ಸಿಂಪಲ್ಲಾಗಿ ಬ್ಯಾಗ್ ಹಾಕ್ಕೊಂಡು ಹ್ಯಾಂಡ್ ಬ್ಯಾಗ್ ಇಟ್ಕೊಂಡು ರೆಡಿ ಆದೆ. ಬೆಳಗಿನ ಜಾವ 5:15 ಆಗಿತ್ತು. ನಮ್ಮ ಮನೆಯವರು ಬಸ್ ಸ್ಟಾಪಿಗೆಲ್ಲ ಡ್ರಾಪ್ ಮಾಡಿದ್ರು. ಈಗ ಬಸ್ಸು ಸಿಕ್ತು, ಹತ್ಕೊಂಡು ಹೊರಟು. ಅಲ್ಲಿ ಟೀ ಬ್ರೇಕ್ ಅಂತ ಕೊಟ್ಟಿರು. ನಾನಂತೂ ಏನು ಕುಡಿಯೋಕ್ಕೆ ಹೋಗಲ್ಲ, ಯಾಕೆಂದರೆ ಜರ್ನಿ ಮಾಡ್ಬೇಕಾದ್ರೆ ಏನಾದರೂ ಕುಡಿದ್ರೆ ಅಷ್ಟೇ ವಾಮಿಟ್ ಥರ ಆಗಿಬಿಡುತ್ತೆ, ಒಂಥರ ಹಂಗಾಗುತ್ತೆ. ಅದಕ್ಕೇನು ನಾನು ತಗೊಳ್ಳಿಲ್ಲ. ಈಗ ಬಂದು ತಲುಪಿದ್ವಿ. ಎಲ್ಲಿಗೆ ಬಂದಿದ್ದೀನಿ ಅನ್ನೋದನ್ನ ಗೆಸ್ ಮಾಡಿ. ಮತ್ತು ಇದು ಯಾವ ಪ್ಲೇಸು ಅನ್ನೋದನ್ನ ಇಲ್ಲಿರೋರಿಗೆ ಗೊತ್ತಿರುತ್ತೆ. ಇದು ಯಾವ ಪ್ಲೇಸು ಯಾವ ಊರು ಅಂತ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ನೋಡೋಣ ನಮ್ಮೂರ ಪಕ್ಕನೇ ಎಷ್ಟು ಜನ ಇದ್ದೀರಾ ಅನ್ನೋದನ್ನ ನೋಡಿ. ಊರು ನೋಡ್ತಿದ್ದಾಗ ಗೊತ್ತಾಗುತ್ತೆ ಯಾವ ಊರು ಅನ್ನೋದು. ಯಾವ ಊರು ರೋಡು ಅಂತನಾದರೂ ಹೇಳಿ ಗೊತ್ತಾಗುತ್ತೆ. ಇನ್ನೇನು ಮನೆ ಹತ್ರ ಬಂದ್ವಿ. ಎಲ್ಲಿಗೆ ಅಂತ ಈಗ ಗೊತ್ತಾಗಿರುತ್ತೆ ನಿಮಗೆ. ಅದೇ ನಮ್ಮ ಮನೆ, ಅಂದರೆ ನಮ್ಮ ಅತ್ತೆ ಮನೆ. ಅಲ್ಲಿಗೆ ಬಂದಿದ್ದೀವಿ. ಕುಂಡ ಈಗ ಬಂದ ತಕ್ಷಣ ಕೈ ಮುಖ ಎಲ್ಲ ತೊಳ್ಕೊಂಡು ಹಾಗೆ ದೇವರಿಗೆಲ್ಲ ಕೈ ಮುಗಿದು ಟಿಫನ್ ಹಾಕ್ಕೊಟ್ಟಿದ್ರು ನಮ್ಮತ್ತೆ. ಏನೋ ಚಿತ್ರಾನ್ನನೋ ಎಗ್ ರೈಸ್ ಏನೋ ಮಾಡಿದರು. ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿತ್ತು. ಬೆಳಗ್ಗೆ ತಿಂದು ಬಂದಿದ್ದಕ್ಕೂ ಅದಕ್ಕೂ ಅಲ್ಲಿ ಏನೂ ತಿಂದಿರಲಿಲ್ಲ. ಟಯರ್ಡಾಗಿ 10:30 11 ಗಂಟೆ ಆಗಿತ್ತು. ಬಂದ ತಕ್ಷಣ ಕೈ ಮುಖ ಎಲ್ಲ ತೊಳೆದು ಟಿಫನು ಮಾಡಿದ್ವಿ. ಟಿಫನ್ ಮಾಡಿ ಒಂದು ಲೋಟ ಟೀ ಕುಡಿದು ಕುತ್ಕೊಂಡ್ವಿ. ಅಜ್ಜಿ ನೋಡಿ ಮಾಡಿದ್ರಿ ಹಾಕಬೇಕು ಕಣ್ಮಗ್ನ ಕೊಪ್ಪ. ನೋಡಿ ಇಲ್ಲಿ ಎಲ್ಲ ಬೆಳಗಾಗ್ಬಿಟ್ಟೈತಿ ಅಲ್ವಾ? ಮೆಹಂದಿ ಹಾಕೊಂಡ್ಲ ಅಲ್ಲ ಇದೈತ ಐತೆ ಅದನ್ನ ಹಾಕೊಂಡ್ಲ ಹಾಕಬಿಟ್ಟು ಬೇಡ ಆಯ್ತಾ.
ಸ್ವಲ್ಪ ಹೊತ್ತು ಕೂತಿದ್ದೆಲ್ಲ ಆದಮೇಲೆ ಸ್ವಲ್ಪ ಡೈ ಹಾಕ್ಕೊಡೋಣ ಅಂದ್ಬಿಟ್ಟು ನಮ್ಮತ್ತೆ ಹೇಳಿದ್ರು ಡೈ ಹಾಕ್ಕೊಡೋಕ್ಕೆ. ಡೈ ಹಾಕ್ಕೊಡ್ತಾ ಇದ್ದೆ ನಾನು ಫಸ್ಟ್ ಟೈಮು. ಅದಕ್ಕೆ ನೋಡೋಣ ಹೆಂಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ, ಹಾಕ್ಕೊಡ್ತಾ ಇದ್ದೆ. ತಾತ ನೋಡಿ ನಮ್ಮ ಗುಂಡ ಮನ್ಗವನೆ, ಅವನಿಗೆ ವಯಸ್ಸಾಯ್ತೆ. ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದು ಅಚ್ಚು, ಅವನೇ ಮಾತಾಡಿಕೊಂಡು ಮಾಡ್ತಾಯಿದ್ದ. ಮತ್ತು ನಮ್ಮ ಮಾವ ಮತ್ತು ಅಚ್ಚು ಇಬ್ಬರು ಪೇಟೆಗೆ ಹೋದರು ನಾನ್ ವೆಜ್ ತರೋಕ್ಕೆ. ನಾವಿಲ್ಲಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಕೈ ಹಾಕ್ಕೊಂಡು ಅಡುಗೆ ನೀಟಾಗಿ ರೆಡಿಯಾಗಿ ಯಾವ್ದ ಹ್ಞೂ ಯಾಕೆ ಲೇಟು? ಏನು ನೀವೇ ಚಿಕನ್ ಮಟನ್ನ ಕಡಿತಾ ಇದ್ರಾ? ಏನು ಮಾಡ್ತಿದ್ರಿ? ಇಲ್ಲೇ ಇದ್ವಲ್ಲ ಬೇಜಾನು. ತುಂಬ ಟೈಮ್ ಆಗೋಗಿತ್ತು, ಅಲ್ಲೇ 2:02 ಇವ್ರು ಬರೋ ಹೊತ್ತಿಗೆ ಎಲ್ಲ ಚಿಕನ್ ಎಲ್ಲ ತೊಗೊಬಂದರು. ಚಿಕನ್ನು ಮೀನು ಎಲ್ಲ ತೊಳ್ಕೊಡ್ತಾವ್ರು ನಮ್ಮತ್ತೆ. ನಾನು ಈ ಕಡೆ ಎಲ್ಲ ಚಿಕನ್ಗೆಲ್ಲ ಫಸ್ಟ್ ರೆಡಿ ಮಾಡ್ತಿದ್ದೆ, ಹಂಗೆ ಒಂದು ಸ್ವಲ್ಪ ಗ್ರೇವಿ ಥರ ಮಾಡಿಬಿಡೋಣ ಅಂತ. ಈಗ ಇಲ್ಲಿ ಒಂದು ಸ್ವಲ್ಪ ಚಿಕನ್ ಫ್ರೈ ಮಾಡೋಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಸ್ವಲ್ಪ ಬಾಣಲಿಗೆ ಎಣ್ಣೆ, ಈರುಳ್ಳಿ, ಟೊಮೊಟೊ ಮತ್ತು 2 ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಚಿಕನ್ನು, ಅರಿಶಿನ, ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೆ. ಅದಾದಮೇಲೆ ಮಿಕ್ಸಿಗೆ ಜಾರಲ್ಲಿ ಮಾಮೂಲಿ ಮಸಾಲೆನ ರುಬ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕಿಕ್ತೆ. ಈ ಕಡೆ ಸ್ವಲ್ಪ ಚಿಕನ್ ಎತ್ತಿಕ್ಕಿದ್ದೆ, ಅದನ್ನು ಕಬಾಬ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಮಾಮೂಲಿ ಕಬಾಬ್ ಪೌಡ್ರು, ಮೊಟ್ಟೆ, ಕರ್ಬೇವಿನ ಸೊಪ್ಪಿದ್ರೆ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಕಲಸಿ ಎತ್ತಿಕ್ತಾಯಿದ್ದೆ. ಚಿಕನ್ ಫ್ರೈ ಎಲ್ಲ ಆಯಿತು. ಲಾಸ್ಟಿಗೆ ಕೊತ್ತಂಬರಿ ಎಲ್ಲ ಹಾಕಿದ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ. ಈಗ ಸ್ವಲ್ಪ ಫಿಶ್ನ ಸಾಂಬಾರು ಮಾಡಿ, ಇನ್ನೊಂದು ಸ್ವಲ್ಪ ಫಿಶ್ನ ಹಂಗೆ ಕಬಾಬ್ ಥರನೂ ಮಾಡಿ, ಇನ್ನೊಂದು ಸ್ವಲ್ಪ ಈ ಥರ ಉದ್ದುದ್ದಕ್ಕಿರೋಂಥ ಫಿಶ್ನ ಹಂಚ್ ಮೇಲೆ ಹಾಕೋಣ, ಇಲ್ಲಾಂದರೆ ಎಣ್ಣೆಗೆ ಬಿಡೋಣ ಅಂದ್ಬಿಟ್ಟು ಕಲಸಿ ಎತ್ತಿಕ್ತಾಯಿದ್ದೆ. ಸ್ವಲ್ಪ ಹೊತ್ತು ಉಪ್ಪು ಖಾರ ಎಲ್ಲ ಹಿಡಿದು ಸಂಜೆ ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಈಗ ಫಿಶ್ಶಿಗೆಲ್ಲ ಕಲಸಿಟ್ಟಾಯಿತು. ಈಗ ಸಂಜೆ ಹಂಗೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ನಮ್ಮ ಮನೆಯವರ ದೊಡ್ಡಪ್ಪ ದೊಡ್ಡಮ್ಮಂಗೆ ಸ್ವಲ್ಪ ಅವ್ರಿಗೆ ಹುಷಾರಿಲ್ಲ, ಹೆಂಗಿದ್ರು ಬಂದಿದ್ದೀವಿ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನೋಡ್ಕೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ವಿ ಸಂಜೆ ಹಂಗೆ.
ಇಲ್ಲ ತಗೊಳ್ಳಿ ಹಂಗಂತ ಬೇಡ ಅನ್ಬಾರ್ದು. ಬರೋಣ. ಅಪ್ಪ ಅಮ್ಮನೆಲ್ಲ ಮಾತಾಡಿಸ್ಕೊಂಡು ಈಗ ಹಂಗೆ ಅಲ್ಲೇ ಬರೋ ದಾರಿಲಿ ಅಕ್ಕನ ಮನೆಗೂ ಹೋಗಿ, ಅಂದರೆ ಅಪ್ಪ ಅಮ್ಮನ ಸೊಸೆ ಅವರು, ಅವರ ಮನೆಗೂ ಹೋಗಿ ಅಲ್ಲಿ ಎಲ್ಲ ಇಡೀ ಊರವರೇ ರಿಲೇಷನ್ ಎಲ್ಲರೂ ಅವನ್ನೆಲ್ಲ ಕೆಲವೊಬ್ಬರನ್ನೆಲ್ಲ ಮಾತಾಡಿಸ್ಕೊಂಡು ಎಲ್ಲ ನಮ್ಮ ಮಾವ ಇದ್ದಾರೆ, ದೊಡ್ಡ ಮಾವ ಅಂದರೆ ನಮ್ಮ ಅತ್ತೆಯ ತಮ್ಮ, ಅವ್ರನ್ನೂ ಮಾತಾಡಿಸ್ಕೊಂಡು ಅತ್ತೆ ಮತ್ತು ಮಾವನಿಬ್ರನ್ನೂ ಮಾತಾಡಿಸ್ಕೊಂಡು ಬಂದಿದೆ ಮನೆ ಕಡೆ ಹೊರಟ್ವಿ. ಸಂಜೆ ಆಗ್ಬಿಟ್ಟಿತ್ತು ಬರೋ ಅಷ್ಟರಲ್ಲಿ. ಇನ್ನೂ ಕತ್ಲಾದರೆ ಆನೆಗಳ ಕಾಟ, ಅದಕ್ಕೆ ಬೇಗನೆ ಬಿಟ್ಟೋ. ಸಂಜೆ ಮನೆಗೂ ಬಂದು ಇನ್ನೇನು ಜಾತ್ರೆಗೂ ಹೋಗ್ಬೇಕಿತ್ತು, ಅದಕ್ಕೆ ಎಲ್ಲ ರೆಡಿ ಆಗ್ತಾ ಇದೀವಿ. ಅದು ನೆಕ್ಸ್ಟ್ ವಿಡಿಯೋ ಅಲ್ಲಿ ಬರುತ್ತೆ, ನೋಡ್ತಾ ಇರಿ ವಿಡಿಯೋನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.